ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಂಜುನಾಥ್. ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕನ್ಸಿಸ್ಟೆನ್ಸಿ ಅನ್ನೋದೇ ಇಲ್ಲ. ವಿಡಿಯೋ ಮಾಡೋರೆಲ್ಲ ನಿಜವಾಗ್ಲೂ ಯಾವ ರೀತಿ ಮಾಡಿ ಯಾವ ರೀತಿ ಎಡಿಟ್ ಮಾಡ್ತಾರೆ ಅನ್ನೋದು ನಿಜ ಟಾಸ್ಕ್ ಆಗಿರುತ್ತೆ. ನೋಡಿದವ್ರು ಹೇಳ್ಬೋದು, ಏನಪ್ಪ ಇದು ಯಾವಾಗಲೂ ವಿಡಿಯೋನ ಮಾಡಿ ಹಾಕ್ತಾರೆ, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ನಿಜವಾಗ್ಲೂ ಇದು ಒಂದು ದೊಡ್ಡ ಕೆಲಸನೇ. ಇದು ಒಂದು ಕೆಲಸ ಅಂತ ವಿಡಿಯೋನ ಮಾಡಿ ಎಡಿಟ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ. ನಿಜವಾಗ್ಲೂ ಆಗ್ತಾ ಇಲ್ಲ. ಒಂದು ಬ್ಯುಸಿ ಸ್ಕೆಡ್ಯೂಲು, ಆ ಒಂದು ಸ್ಕೆಡ್ಯೂಲಲ್ಲಿ ನಾನು ವಿಡಿಯೋನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕ್ಷಮೆ ಇರಲಿ. ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದೇನೇ ಇರಲಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಲಸನ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಬಂದಿದ್ದೆ ಚಿಕ್ಕಪೇಟೆಗೆ. ಯಾಕಂದರೆ ಅಂಗಡಿಲಿ ಚಾಪೆ ಖಾಲಿ ಆಗಿತ್ತು. ಚಾಪೆ ತಗೊಳ್ಳೋಣ ಅಂತ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಲಂತೂ ಯಾವಾಗಲೂ ಜನ ತುಂಬಾ ಇರ್ತಾರೆ. ಒಂದು ಸಲ ಒಳಗಡೆ ಹೋದರೆ ಆಚೆ ಬರೋದಕ್ಕೆ 2 ರಿಂದ 3 ಅವರ್ ಆಗುತ್ತೆ. ಅದರಲ್ಲೂ ನಾವೇನಾದರೂ ಸಂಡೇ ಹೋದರೆ ಲಾಕ್ ಅಂತೂ ಗ್ಯಾರಂಟಿ. ಜಸ್ಟ್ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದೀವಿ ಅಷ್ಟೇ. ಆಲ್ರೆಡಿ ತಿನ್ನೋ ಕಡೆ ಗಮನ ಹೋಗಿರೋ ಕೆಲಸನೇ ಆಗಿಲ್ಲ. ಕಡಲೆಕಾಯಿ ತಿನ್ಬೇಕನ್ನಿಸ್ತು, ಹಾಗಾಗಿ ಕಡಲೆಕಾಯಿನ ತೊಗೊಂಡ್ವಿ. ನಾವು ಹೋಗ್ಬೇಕಾಗಿರೋ ಅಂಗಡಿಗೆ ಹೋಗೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತೀವಿ ಅನ್ನೋದು ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಜನ ಇರ್ತಾರೆ ಯಾವಾಗ ನೋಡಿದ್ರು ಇಲ್ಲಿ. ನಾವು ಮಾರ್ಕೆಟಿಗೆ ಬಂದಾಗೆಲ್ಲ ಹುರಿದಿರೋ ಕಡಲೆಕಾಯಿನ ಇದೇ ಜಾಗದಲ್ಲಿ ತೊಗೊಳ್ಳೋದು. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಎಲ್ಲ ಗಟ್ಟಿ ಕಾಯೇ ಇರುತ್ತೆ, ಯಾವುದು ಜೊಳ್ಳು ಪಳ್ಳು ಇರೋದಿಲ್ಲ. ಹಾಗಾಗಿ ನಾವಿಲ್ಲಿ ತೊಗೋತೀವಿ. ಅದರಲ್ಲೂ ನಾನು ಮಾರ್ಕೆಟಿಗೆ ಬಂದಿರೋದು ಸ್ಯಾಟರ್ಡೆ. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಜನ. ವೀಕೆಂಡ್ ಅನ್ನೋದಕ್ಕಿಂತ ಪ್ರತಿದಿನ ಇಲ್ಲಿ ತುಂಬಾನೇ ಜನ ಇರ್ತಾರೆ, ಅದು ಎಲ್ರಿಗೂ ಗೊತ್ತು. ಸಂಡೇ ಅಂತೂ ಸಿಕ್ಕಾಪಟ್ಟೆನೇ ರಶ್ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಅವತ್ತು ರಜೆ ಇರೋದ್ರಿಂದ ಎಲ್ಲರೂ ಶಾಪಿಂಗ್ ಮಾಡೋದಕ್ಕೆ ಸಂಡೇನೇ ಬಂದಿರ್ತಾರೆ. ಒಂದೇ ಒಂದು 2 ವೀಲರ್ನ ನಾವು ಹಿಂದೆ ಮುಂದೆ ಮೂವ್ ಮಾಡಬೇಕು ಅಂದ್ರೂ 5 ರಿಂದ 10 ನಿಮಿಷ ತಗೊಳುತ್ತೆ ಟೈಮು. ಅಷ್ಟು ರಶ್ ಇರುತ್ತೆ. ಹಾಗೆ ರೋಡ್ ಕೂಡ ತುಂಬ ದೊಡ್ಡದಾಗಂತೂ ಇಲ್ಲ, ತುಂಬ ಚಿಕ್ಕ ಇರೋದ್ರಿಂದ ಇರೋ ರೋಡಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದರಲ್ಲೂ ಕಿತ್ತೋಗಿರೋ ರೋಡೇ, ಒಂದು ರೋಡು ಚೆನ್ನಾಗಿಲ್ಲ. ಮಳೆಗಾಲದಲ್ಲಂತೂ ಬಂದರೆ ಮುಗೀತು, ಬಟ್ಟೆ ಅಂತೂ ಫುಲ್ಲು ಗಲೀಜೆ. ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಒಂದು ಅಂಗಡಿಗೆ ಹೋಗಿ ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ ಅಂದರೆ ಗಲ್ಲಿ ಗಲ್ಲಿ ಒಳಗಡೆ ಹೋಗಬೇಕು. ನೀವೇ ನೋಡಿ ಇಷ್ಟು ಚಿಕ್ಕ ರೋಡಲ್ಲಿ ಹೋಗಬೇಕು. 2 ವೀಲರ್ ಮಾತ್ರ ಹೋಗೋದಕ್ಕೆ ಸಾಧ್ಯ. ನಮಗೇನಾದರೂ 2 ವೀಲರ್ಗೆ ಹಾಕೋದಕ್ಕಿಂತ 3 ವೀಲರ್ ಆರ್ 4 ವೀಲರ್ಗೆ ಹಾಕೋವಷ್ಟು ಐಟಮ್ಸ್ನ ನಾವು ತೊಗೊಂಡಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಗಾಡಿನ ಅಲ್ಲಿ ತೊಗೊಳ್ಳೋದಕ್ಕೆ ಆಗಲ್ಲ. ದೊಡ್ಡ ಗಾಡಿಗಳನ್ನೇನಾದರೂ ತೊಗೊಂಡೋದ್ರೆ ಪಾರ್ಕಿಂಗ್ ಸ್ಪೇಸಲ್ಲಿ ಪಾರ್ಕಿಂಗ್ ಮಾಡಿ ನಾವು ಒಳಗಡೆ ಬಂದು ನಮಗೆ ಬೇಕಾಗಿರೋ ಎಲ್ಲ ಥರ ಐಟಮ್ಸ್ನ ತೊಗೊಂಡು ಕೂಲಿಯವ್ರ ಹತ್ರ ಅದನ್ನು ತೊಗೊಂಡೋಗಿ ನಾವು ಎಲ್ಲಿ ಗಾಡಿನ ಪಾರ್ಕ್ ಮಾಡಿರ್ತೀವಿ ಅದರೊಳಗಡೆ ಹಾಕಬೇಕಾಗುತ್ತೆ. ಅವರು ತಲೆ ಮೇಲೇ ಆ ಒಂದು ಲಗೇಜ್ನ ಕ್ಯಾರಿ ಮಾಡೋ ಕ್ಯಾಪಬಿಲಿಟಿ ಇದ್ದರೆ ಅವ್ರ ತಲೆ ಮೇಲೆ ಹಾಕ್ಕೊಬಂದು ನಾವು ಎಲ್ಲಿ ಗಾಡಿ ನಿಲ್ಲಿಸಿರ್ತೀವಿ ಅಲ್ಲಿಗೆ ಹಾಕ್ತಾರೆ. ಜಾಸ್ತಿ ಏನಾದರೂ ಐಟಮ್ಸ್ ಇದ್ದರೆ ಅವ್ರು ತಳ್ಳೋ ಗಾಡಿನ ಇಟ್ಕೊಂಡಿರ್ತಾರೆ, ಅದರಲ್ಲೇ ತೊಗೊಂಬಂದು ಹಾಕ್ತಾರೆ. ಅವ್ರಿಗೆ ಇಷ್ಟು ಅಂತ ಹಣನ ಕೊಟ್ಟರೆ ಸಾಕಾಗುತ್ತೆ. ನಾವಿಲ್ಲಿ ಚಾಪೆನ ತೊಗೊಂಡಿದ್ದು ಆಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. 20 ಪೀಸ್ ಚಾಪೆನ ನಾನು ಮನೆ ಬರೋ ತನಕ ಇದೇ ಥರ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ನಿಜವಾಗ್ಲೂ ಕೈ ಅಂತೂ ತುಂಬಾ ನೋವು ಬಂತು. ಆ ಟ್ರಾಫಿಕಲ್ಲಿ ಮನೆಗೆ ಬರೋ ಹೊತ್ತಿಗೆ ಫುಲ್ಲು ಸಾಕಾಗೋಗಿತ್ತು. ಇದನ್ನೆಲ್ಲ ಮನೆಗೆ ಹಾಕ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮೋನಿಕಾ ಮನೆಗೆ ಹೋಗಬೇಕಾಗಿತ್ತು. ಯಾಕಂದರೆ ನಾಳೆ ಒಂದು ಮದುವೆ ಇತ್ತು. ಹಾಗಾಗಿ ಭಾನುವಾರದ್ದು ವಿಡಿಯೋ ಕೂಡ ಇದರಲ್ಲೇ ಆ್ಯಡ್ ಆಗಿದೆ. ಮೋನಿಕಾ ಫ್ರೆಂಡ್ದು ಮದುವೆ ಇತ್ತು, ಅವ್ರು ನಮಗೆ ಕೂಡ ಗೊತ್ತು. ನಮ್ಮ ಮನೆಗೆ ಬಂದು ಕಾರ್ಡ್ ಕೂಡ ಕೊಟ್ಟಿದ್ರು. ಹಾಗಾಗಿ ಮದುವೆಗೆ ಹೋಗಲೇಬೇಕಾಗಿತ್ತು, ಅನಿವಾರ್ಯ. ಇಷ್ಟೊಂದು ಚಳಿ ಇದ್ದರೂ ಕೂಡ ಬೆಳಗ್ಗೆ 8 ಗಂಟೆಗೆ ಮುಹೂರ್ತ ಇದ್ದಿದ್ದ ಕಾರಣ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ 7 ಗಂಟೆಗೆಲ್ಲ ಮನೇನ ಬಿಡ್ತಾ ಇದ್ದೀವಿ. ಮದುವೆ ಇದ್ದಿದ್ದು ಯಲಹಂಕದಲ್ಲಿ. ಇವತ್ತು ಭಾನುವಾರ ಆಗಿರೋ ಕಾರಣ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಮನೇನ ಬಿಟ್ವಿ. ಈ ವರ್ಷದಲ್ಲಿ ನಾನಂತೂ 5-6 ಮದುವೆನ ಮಾಡಿಬಿಟ್ಟಿದ್ದೀನಿ. ಯಾವ ವರ್ಷ ಕೂಡ ಇಷ್ಟೊಂದು ಮದುವೆನ ಅಟೆಂಡ್ ಮಾಡಿರಲಿಲ್ಲ. ಏನೋ ಗೊತ್ತಿಲ್ಲ, ಈ ವರ್ಷ ಅಂತೂ 1 ಬೈ 1 ಮದುವೆ ಬರ್ತಾನೆ ಇತ್ತು. ಏನೋ ಎಲ್ಲ ಮದುವೆನೋ ಅಟೆಂಡ್ ಮಾಡೋ ಒಂದು ಭಾಗ್ಯ ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಈ ವರ್ಷ ಇಷ್ಟೊಂದು ಮದುವೆಗೆ ಹೋಗಿರೋ ನಾನು ಹೋದ ವರ್ಷ ಯಾವುದೇ ಒಂದು ಮದುವೆಗೆ ಹೋಗಲಿಲ್ಲ. ಯಾಕಂದರೆ ನಮ್ಗೆ ಗೊತ್ತಿರೋದು ಯಾರ್ದು ಮದುವೆನೇ ಆಗಲಿಲ್ಲ. ಇದು ಒಂದು ಕಾಮಿಡಿ ರೀಸನ್ ಅಂತ ಅನಿಸುತ್ತೆ ನಿಮಗೆಲ್ಲ. ಭಾನುವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ರೆಸ್ಟ್ ಮಾಡ್ಬೋದಾಗಿತ್ತು. ಬಟ್ ಮದುವೆ ಇರೋ ಕಾರಣ ಭಾನುವಾರ ರೆಸ್ಟ್ ಮಾಡೋದಕ್ಕೆ ಆಗಲಿಲ್ಲ.
ತುಂಬ ಚೆನ್ನಾಗಿ ವಿಡಿಯೋ ಮಾಡೋರನ್ನ ನೋಡಿದಾಗ ಅನಿಸುತ್ತೆ ನಾವು ಕೂಡ ವಿಡಿಯೋನ ಮಾಡಿ ಹಾಕಬೇಕು, ಏನಾದರೂ ಒಂದು ಮಾಡಬೇಕು ಅಂತ. ಬಟ್ ಏನು ಮಾಡಲಿ, ಟೈಮ್ ಅನ್ನೋದು ಸಾಕಾಗೋದಿಲ್ಲ. ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸನ ಮಾಡಿಕೊಂಡು ಆಫೀಸಿಗೆ ಟೈಮಿಗೆ ಕರೆಕ್ಟಾಗಿ ಹೋದರೆ ಸಾಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ. ಹಂಗಾಗಿ ವಿಡಿಯೋ ಮಾಡೋದ್ರ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಒಂದೊಂದು ಸಲ ಕೆಲವೊಬ್ರನ್ನ ನೋಡಿದಾಗ ನಂಗೆ ಅನ್ಸೋದಿಷ್ಟೇ, ನಿಜವಾಗ್ಲೂ ಅವ್ರು ಗ್ರೇಟ್ ಅಂತ. ಅವ್ರು ಯಾರಂದರೆ ಕೆಲಸನ ಮಾಡಿಕೊಂಡು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಎಡಿಟ್ ಕೂಡ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಅಪ್ಲೋಡ್ ಮಾಡ್ತಾರೆ. ನಿಜ ಅವರೆಲ್ಲ ಗ್ರೇಟೇನೆ. 5-10 ನಿಮಿಷ ವಿಡಿಯೋನ ಎಡಿಟ್ ಮಾಡಿ ಕ್ಯಾಪ್ಚರ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೇ ಈ ಪಾಟಿ ಒದ್ದಾಡ್ತೀನಿ ನಾನು. ಅಂಥದ್ರಲ್ಲಿ ಅವರು 40 ಮಿನಿಟ್ಸು 1 ಅವರ್ ಲಾಂಗ್ ಫಾರ್ಮೇಟ್ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೋ ದೇವರೇ ಬಲ್ಲ. ಅವ್ರಿಗೆ ಟೈಮ್ ಅದು ಹೇಗೆ ಸಾಕಾಗುತ್ತೆ ಅನ್ನೋದು ಅವರಿಗೇ ಗೊತ್ತು ನಿಜವಾಗ್ಲೂ. ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿರೋ ಕಾರಣ ಅಷ್ಟೊಂದು ಟ್ರಾಫಿಕ್ ಅಂತ ಏನು ಅನ್ನಿಸ್ಲಿಲ್ಲ. ಬೇಗನೆ ಚೌಟ್ರಿ ಹತ್ರ ಬಂದ್ವಿ. ಚೌಟ್ರಿ ಹತ್ರ ನಾವು ಬಂದಾಗ ಇನ್ನು ಮುಹೂರ್ತ ಸ್ಟಾರ್ಟ್ ಆಗಿರಲಿಲ್ಲ. ಶಾಸ್ತ್ರ ನಡೀತಾ ಇತ್ತು. ಅಂದರೆ ಇದು ಕಾಶಿಗೆ ಹುಡುಗನ್ನ ಕಳಿಸೋ ಶಾಸ್ತ್ರ ಅಂತಾರಲ್ಲ, ಆ ಶಾಸ್ತ್ರ ನಡೀತಾ ಇತ್ತು. ವಿವಾಹಾಂಗ ಅನುಜ್ಞಾಂದೆ ಇಮೆ ಹೇಳ್ತಾ ಇದ್ದಾರೆ. ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾರೆ, ಆಮೇಲೆ ಇಬ್ಬರು ಜೊತೆ ಕಾಶಿ ಯಾತ್ರೆಗೆ ಹೋಗಿ ಅಂತ. ಈ ಶಾಸ್ತ್ರನ ನೋಡಿಕೊಂಡು ಒಳಗಡೆ ಬಂದ್ವಿ. ವಧುನ ಮಾತಾಡ್ಸೋಣ ಅಂತ ಒಳಗಡೆ ಬಂದ್ವಿ. ವಧು ಫೋಟೋಶೂಟಲ್ಲಿ ತುಂಬ ಬ್ಯುಸಿಯಾಗಿದ್ದರು. ಅದಾದಮೇಲೆ ನಮ್ಮನ್ನು ನೋಡಿ ಮಾತಾಡ್ಸಿದ್ರು. ನಾವು ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಟಿಫನ್ ಕಡೆ. ಯಾಕಂದರೆ ಆಲ್ರೆಡಿ 8:30 ಆಗೋಗಿತ್ತು. ಹಾಗಾಗಿ ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ಟಿಫನ್ಗೆ ಕ್ಯಾರೆಟ್ ಹಲ್ವಾ, ಇಡ್ಲಿ, ಚಟ್ನಿ, ಸಾಂಬಾರ್, ಖಾರ ಬಾತ್ ಇಷ್ಟು ಕೂಡ ಇತ್ತು. ಹಾಗೆ ವಡೆ ಕೂಡ ಇತ್ತು. ಮದುವೆಗಳಲ್ಲಿ ಮುಂಚೆ ಎಲ್ಲ ಹೇಗಪ್ಪ ಇತ್ತು ಅಂದರೆ ರಿಸೆಪ್ಷನ್ಗೆ ತುಂಬ ಕಡಿಮೆ ಜನನೇ ಇರ್ತಾಯಿದ್ರು, ಮುಹೂರ್ತಕ್ಕೆ ತುಂಬ ಜಾಸ್ತಿ ಜನ ಇರ್ತಾಯಿದ್ರು. ಬಟ್ ಇವಾಗಿನ ಟ್ರೆಂಡು ತುಂಬ ಚೇಂಜ್ ಆಗಿದೆ. ರಿಸೆಪ್ಷನ್ಗೆ ಜಾಸ್ತಿ ಜನ ಇರ್ತಾರೆ, ಮುಹೂರ್ತಕ್ಕೆ ಕಡಿಮೆ ಜನ ಇರ್ತಾರೆ. ಮುಹೂರ್ತಕ್ಕೆ ಅವ್ರ ನೆಂಟರಿಷ್ಟರು ಮಾತ್ರ ಇರ್ತಾರೆ. ಆಲ್ಮೋಸ್ಟ್ ಗೊತ್ತು ಪರಿಚಯ ಇರೋರು ಮತ್ತು ತುಂಬ ಜಾಸ್ತಿ ರಿಲೇಷನ್ಸು ರಿಸೆಪ್ಷನ್ನ ಕವರ್ ಮಾಡೋದಕ್ಕೆ ನೋಡ್ತಾರೆ. ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು. ಆ ಟಿಫನ್ ಎಲ್ಲ ಮುಗಿಸ್ಕೊಬಂದು ಕಾಫಿನ ಕುಡ್ಕೊಂಡು ಅಲ್ಲೇ ಒಂದು 5-10 ನಿಮಿಷ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಾವು ನೆಕ್ಸ್ಟು ಮುಹೂರ್ತದ ಮಂಟಪದ ಕಡೆ ಹೋದ್ವಿ. ಮುಹೂರ್ತದ ಶಾಸ್ತ್ರ ಆಲ್ರೆಡಿ ರೆಡಿಯಾಗಿ ಹೋಗಿತ್ತು. ಇನ್ನೇನು ಮುಹೂರ್ತದ ಟೈಮು ತುಂಬ ಹತ್ತಿರ ಇರೋದ್ರಿಂದ ತಾಳಿನ ಎಲ್ಲರ ಹತ್ರನೂ ಮುಟ್ಟಿಸಿ ಅದಕ್ಕೆ ಆಶೀರ್ವಾದನ ಮಾಡಿಸ್ತಾ ಇದ್ರು. ನಿಜವಾಗ್ಲೂ ಯಾರಿಗೇ ಆಗಿರ್ಬೋದು, ಆ ಒಂದು ಮುಹೂರ್ತದ ವಾದ್ಯನ ಕೇಳಿದ್ರೆ ತುಂಬ ಎಮೋಷನಲಿ ಆ ಮೈಂಡು ಬ್ಲ್ಯಾಂಕ್ ಆಗೋಗಿರುತ್ತೆ. ನನಗೂ ಕೂಡ ಹಂಗೆ ಅನ್ನಿಸ್ತಾ ಇತ್ತು. ಆ ಒಂದು ವಾದ್ಯದ ಸೌಂಡ್ ಕೇಳಿಸ್ಕೊಂಡು ಅಳುನೇ ಬರ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಹಿಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಗಂಡು ಹೆಣ್ಣಿಗೆ ತಾಳಿನ ಕಟ್ಟಬೇಕಾದ್ರೆ ಆ ಒಂದು ವಾದ್ಯದ ಸೌಂಡಿಗೆ ಮತ್ತು ಅಲ್ಲಿ ಅದೇನೋ ಗೊತ್ತಿಲ್ಲ, ತುಂಬ ಅಳುನೇ ಬಂದೋಯ್ತು. ನಾನಂತೂ ಹತ್ಬಿಟ್ಟೆ. ನನಗನ್ಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಫೀಲ್ ಆಗುತ್ತೆ ಅಂತ. ಬೇರೆಯವ್ರ ಮದುವೆ ಆಗಿರ್ಬೋದು ಅಥವಾ ನಮ್ಮ ಮದುವೆ ಆಗಿರ್ಬೋದು, ಈ ಒಂದು ಸಿಚುವೇಷನಲ್ಲಿ ಇದೇ ಥರ ಫೀಲ್ ಆಗೇ ಆಗುತ್ತೆ. ಮೋನಿಕಾ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅವಳು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಲಿ ಅಂತ ಹೇಳಿ. ನಮ್ಮ ಮನೆಯವ್ರು ಆಚೆ ಇದ್ದಾರೇನೋ ಅಂತ ನೋಡಿದ್ರೆ ಅವ್ರು ಹೋಗಿ ಕಾರಲ್ಲಿ ಆಲ್ರೆಡಿ ಮಲ್ಕೊಬಿಟ್ಟಿದ್ದಾರೆ. ಇಲ್ಲೇ ಆಚೆ ಇರ್ತೀನಿ ಅಂತ ಹೇಳ್ದವರು ಹೋಗಿ ಮಲ್ಕೊಂಡಿದ್ದಾರೆ ನೋಡಿ. ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಲ್ಲಲ್ಲಿ ನಿದ್ದೆನ ಮಾಡ್ಕೊಂಬಿಡೋದಕ್ಕೆ ನೋಡ್ಕೊಬಿಡ್ತಾರೆ. ಮುಹೂರ್ತ ಎಲ್ಲ ಮುಗ್ದೋಯ್ತು. ಹಾಗಾಗಿ ಊಟನ ಮಾಡಿಕೊಂಡು ಬೇಗ ಮನೆ ಕಡೆ ಹೋಗಬೇಕಾಗಿತ್ತು. ಊಟಕ್ಕೆ ಬಂದ್ವಿ ನೆಕ್ಸ್ಟು. ಮುಂಚೆ ಎಲ್ಲ ಮದುವೆ ಊಟ ಹೇಗಿರ್ತಾ ಇತ್ತು ಅಂದರೆ ಬೂಂದಿ ಪಾಯಸ ಫಿಕ್ಸು. ಇವಾಗ ಬೂಂದಿ ಪಾಯಸನೇ ಇಲ್ಲ. ವೆರೈಟೀಸ್ ಆಫ್ ನಮಗೆ ಗೊತ್ತೇ ಇರಲ್ಲ ಆ ರೀತಿಯೆಲ್ಲ ವೆರೈಟೀಸ್ ಆಫ್ ಊಟನ ನಾವು ತಿನ್ಬೋದು ಮದುವೆಗಳಲ್ಲಿ. ಹಳೆಯತನ ಅನ್ನೋದು ಹೋಗಿ ಹೊಸತನ ಅನ್ನೋದು ತುಂಬ ಬರ್ತಾಯಿದೆ. ನೀವೇ ಇಲ್ಲಿ ನೋಡಿ, ಮುಂಚೆ ಎಲ್ಲ ತಾಂಬೂಲನ ಕೊಡೋದಕ್ಕೆ ಅವ್ರ ಮನೆಯವರೇ ಮುಂದೆ ನಿಂತು ಕೊಡಬೇಕಾಗಿತ್ತು. ಅರಿಶಿನ ಕುಂಕುಮ ಆಗಿರ್ಬೋದು, ತಾಂಬೂಲ ಆಗಿರ್ಬೋದು, ಇದೆಲ್ಲ ಮನೆಯವರೇ ಕೊಡ್ತಾಯಿದ್ರು. ಇವಾಗ ಹಂಗಲ್ಲ, ಕ್ಯಾಟ್ರಿಂಗ್ ಅವ್ರಿಗೆ ವಹಿಸ್ಬಿಡ್ತಾರೆ. ಅವರೇನೆ ತಾಂಬೂಲದಿಂದ ಹಿಡಿದು ಅರಿಶಿನ ಕುಂಕುಮದಿಂದ ಹಿಡಿದು ಪ್ರತಿಯೊಂದನ್ನು ಅವರೇನೆ ನಿಭಾಯಿಸ್ಕೊಂಡು ಹೋಗ್ತಾರೆ.
ಇನ್ನು ನಮ್ಮ ಮಕ್ಕಳು ಮದುವೆ ಕಾಲಕ್ಕೆ ಇನ್ನು ಎಷ್ಟೆಲ್ಲ ಬದಲಾವಣೆ ಬರುತ್ತೋ ಗೊತ್ತಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಬೀಡನ ತಿನ್ನೋಣ ಅಂತ ಬೀಡದ ಕಡೆ ಬಂದ್ವಿ. ಇದೆಲ್ಲ ನೋಡಿ ಮುಂಚೆ ಇದ್ಯಾವುದು ಪರಿಚಯನೇ ಇರಲಿಲ್ಲ. ಇವಾಗಂತೂ ಏನೇನೋ ಟ್ರೆಂಡ್ ಬಂದುಬಿಟ್ಟಿದೆ ಮದುವೆಯಲ್ಲಿ. ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ. ಹಂಗೆ ನಾವು ಬದಲಾವಣೆ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇದು ಜಗದ ನಿಯಮ ಕೂಡ. ಇಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ನಾವಿನ್ನ ಮನೆಗೆ ಹೋಗಿಲ್ಲ. ಏನಂದರೆ ಗಂಡು ಮಕ್ಕಳಿಗೆ ಈ ಥರ ತೆಂಗಿನಕಾಯಿ ಎಲೆ ಮತ್ತು ಅಡಿಕೆನ ಇಟ್ಟಿದ್ದಾರೆ ತಾಂಬೂಲಕ್ಕಂತ ಹೇಳಿ. ಅದಾದಮೇಲೆ ಹೆಣ್ಮಕ್ಳಿಗೆ ಈ ಥರ ಸಿಲ್ವರ್ದು ಟಿಫನ್ ಬಾಕ್ಸು, ಅದರೊಳಗಡೆ ಏನೋ ಇದೆ ಅನಿಸುತ್ತೆ. ಸೌಂಡ್ ಆಗ್ತಿದೆ, ಏನು ಅಂತ ನೋಡೋಣ ಬನ್ನಿ. ನೋಡಿ, ಕರ್ಜಿಕಾಯಿ ಮತ್ತು ಚಕ್ಲಿ ಇಟ್ಟಿದ್ದಾರೆ. ಮದುವೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆಲ್ರೆಡಿ ಟೈಮ್ 1 ಗಂಟೆ ಆಗೋಗಿತ್ತು. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.